ಹಾಯ್ ಹಲೋ ನಮಸ್ಕಾರ. ಇವತ್ತು ಸಂಡೇ ಆಗಿರೋ ಕಾರಣ ನಾನು ನಮ್ಮ ಅಕ್ಕ ಫುಲ್ ಫ್ಯಾಮಿಲಿ ಎಲ್ಲ ನಮ್ಮ ಮಳೆಯರೆಲ್ಲ ಸೇರಿಕೊಂಡು ಹೊಸಕೋಟೆ ಹೋಗೋಣ ಅಂತ ಮಾಡಿದ್ವಿ. ಯಾಕಂದ್ರೆ ಗೊತ್ತಿರುತ್ತೆ ಹೊಸಕೋಟೆ ಏನು ಫೇಮಸ್ ಅಂತ. ಬಿರಿಯಾನಿ ಫೇಮಸ್ಸು, ರಾಜ್ ದಮ್ ಬಿರಿಯಾನಿ ಬಂದಿದ್ವಿ. ಈ ಥರ ನಮ್ಮ ಅಕ್ಕ ನೋಡಿದ್ರೆ ಸೋಡಾ ಬಾಟ್ಲು ತೊಗೊಂಡು ಈ ಥರ ಓಪನ್ ಮಾಡಿದ್ಲು. ನಾನು ಮಾಡೋಣ ಅಂತ ಮಾಡಿದ್ರೆ ಬಿಡೋದ, ಅವನು ಹೋಟ್ಲು ಅಡ್ಡಾಡ್ಸ್ಕೊಟ್ಟಿದ್ರು ಅನ್ಸುತ್ತೆ ಬಾಟ್ಲಿನ. ನಮ್ಮ ಅಕ್ಕವ್ರು ಈ ಥರ ಕಾರಲ್ಲಿ ಹೋದ್ರು, ನಾನು ನಮ್ಮ ಮಳೆ ಇಬ್ಬರು ಈ ಥರ ಬೈಕಲ್ಲಿ ಹೋದ್ವಿ ಹೊಸಕೋಟೆಗೆ. ಈ ಥರ ಹೋಗ್ತಿರುವಾಗ ಒಂದೆರಡು ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ಮತ್ತು ನೆಕ್ಸ್ಟು ಹೋಟ್ಲ್ ಹೆಂಗೈತೆ ಅಂತ ನೋಡಿದ್ರೆ ಭಾನುವಾರಲ್ಲ ಫುಲ್ ರಶ್ ಇರುತ್ತೆ ಅಂದ್ಕೊಂಡ್ವಿ. ಹೌದು, ರಶ್ ಏನೋ ಇತ್ತು. ಗಾಡಿ ಆ ಕಡೆ ಸೈಡಿಗೆ ಪಾರ್ಕ್ ಮಾಡಿದ್ವಿ. ಹಾಗೆ ನೋಡ್ತಾ ನಮ್ಮ ಅಕ್ಕವರು ಬರ್ತಿದ್ರು ಕಾರಲ್ಲಿ. ಅವರಿಗೋಸ್ಕರ ವೇಟಿಂಗ್ ಮಾಡ್ತಿದ್ದೆ ನಾನು ನಮ್ಮ ಮನೆ ಕೂತ್ಕೊಂಡು ಹೊರಗಡೆ. ಅವರು ಬಂದರು. ಬಂದಾದ್ಮೇಲೆ ಈ ಥರ ಒಂದು ಎಕ್ಸ್ಪ್ರೆಷನ್ ವಿಡಿಯೋಸ್ ತಗೊಂಡ್ವಿ. ನೋಡ್ಬೋದು ರಾಜ್ ದಮ್ ಬಿರಿಯಾನಿ ಅಂತ. ಇಲ್ಲಿ ಟೇಸ್ಟು ಚೆನ್ನಾಗಿದೆ. ಬೇರೆ ಯಾವುದು ಹೋಟ್ಲು ಹೇಗಿದೆ ಅಂತ ಗೊತ್ತಿಲ್ಲ. ಯಾರಾದರೂ ಟೇಸ್ಟ್ ನೋಡಿದ್ರೆ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿದೆ. ಆ ಹೋಟ್ಲಿಗೆ ಎಂಟ್ರಿ ಕೊಡ್ತಿದ್ದಂಗೆ ಕ್ರೌಡ್ ಜಾಸ್ತಿ ಇತ್ತು. ನೋಡ್ಬೋದು ಎಷ್ಟು ಜನಸಂಖ್ಯೆ ಅಂತ. ಈ ಕಡೆ ಹೊರಗಡೆ ಸ್ವಲ್ಪ ಟಿಕೆಟ್ ಬುಕ್ ಮಾಡಿಸಿ ಅಲ್ಲಿ ಚೀಟಿ ಕೊಡ್ತಾರೆ. ಆ ಚೀಟಿ ತೊಗೊಂಡು ಇಲ್ಲಿ ತೊಗೊಂಡೋಗ್ಬೇಕು ಬಿರಿಯಾನಿನ. ಹಾಗೆ ಕ್ಯೂನಲ್ಲಿ ನಿಂತಿದ್ವಿ. ಕ್ಯೂ ಮಾತ್ರ ಜಾಸ್ತಿ ಇತ್ತು, ನಿಂತ್ಕೊಂಡಿದ್ವಿ. ಅದಾದ್ಮೇಲೆ ನಮ್ಮ ಮಳೆಯ ಬಂದ ಆ ಕಡೆ ಕ್ಯೂನಲ್ಲಿ ನಿಂತ್ಕೊತೀನಿ ಅಂತ ನಿಂತ್ಕೊಂಡ. ಹಿಂಗೆ ಬಂದು ಬಿರಿಯಾನಿ ತೊಗೊಂಡ್ವಿ ಎಲ್ಲರೂ. ಬಿರಿಯಾನಿ ತೊಗೊಂಡಾದ್ಮೇಲೆ ನನಗೆ ಪ್ಲೇಟ್ನ ಎರಡು ಕೊಟ್ಟು ಬರ್ತಿದ್ದೆ, ನಾನು ಮತ್ತು ನಮ್ಮ ಬಳಿಯ. ಅದಾದಮೇಲೆ ಇವನು ಕನ್ಫ್ಯೂಸ್ ಆಯಿತು ಸ್ವಲ್ಪ, ಇಲ್ಲಿ ಎಷ್ಟು ಕೊಟ್ಟ ಅಂತ ಅವನಿಗೆ. ಆಮೇಲೆ ಕನ್ಫರ್ಮ್ ಆಗಿ ಹೇಳಿದ್ವಿ, ಕ್ಲಾರಿಟಿ ಕೊಟ್ಟು ಎಷ್ಟು ತೊಗೊಂಡಿದ್ವಿ ಅಂತ. ಆಮೇಲೆ ನೋಡ್ಬೋದು ಒಳಗಡೆ ಕ್ರೌಡ್ನು ನೀವು ನೋಡಿಲ್ಲ, ನೋಡಿ. ಹೋಟ್ಲು ಚೆನ್ನಾಗಿದೆ, ಏರ್ ಕಂಡೀಷನ್ ಇದೆ. ಆಮೇಲೆ ಎಲ್ಲ ಟೇಬಲ್ ಮೇಲೆ ಇಟ್ಟಾದ್ಮೇಲೆ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ನನ್ನ ದೃಶ್ಯನೂ ತಿಂತಿದ್ಲು. ಅಷ್ಟು ಹಾಗೆ ನೋಡ್ತಾ ನಮ್ಮ ಅಕ್ಕ ಊಟ ಆದಮೇಲೆ ಸೋಡಾ ಬಾಟ್ಲ್ ನಾನು ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡ್ಲು. ಈದೇಗನು ಓಪನ್ ಮಾಡಿಬಿಟ್ಲು. ನಾನು ಅದೇ ಇದರಲ್ಲಿ ಓಪನ್ ಮಾಡೋಣ ಅಂತ ನೋಡಿದೆ. ಅದು ಜಾಸ್ತಿ ಟೈಟ್ ಇತ್ತದು, ನೋಡ್ಬೋದು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಅಂತೂ ಇಂತೂ ಓಪನ್ ಆಯಿತು. ಖುಷಿ ಆಯಿತು. ಸ್ವಲ್ಪ ಟೈಟ್ ಇತ್ತದು. ಹಂಗೆ ನೋಡಿದ್ರೆ ನಮ್ಮ ತೃಷ ನೋಡಿದ್ರೆ ಯೋಚನೆ ಬಿಡ್ತಾನಲ್ಲ, ಕುಡಿತೀನಿ ಅಂತಿದ್ಲು. ಬೇಡ ಅಂದ್ರೂ ಬಿಡ್ತಿದ್ದಿಲ್ಲ. ನೋಡ್ಬೋದು. ಇವತ್ತು ಭಾನುವಾರ ಇರೋದ್ರಿಂದ ಇಷ್ಟೊಂದು ರಶ್ ಇತ್ತು. ಒಟ್ಟಲ್ಲಿ ಸೀಟ್ ಸಿಕ್ಕು, ಚೆನ್ನಾಗಿತ್ತು. ಅದರಲ್ಲಿ ಬೇರೆ ಸಿಲಿಂಡ್ರ್ ಕಾರಣದಿಂದ ಇವರು ಆವಾಗಿಂದನೂ ಕಟ್ಟಿಗೆ ಅಡುಗೆ ಮಾಡ್ತಿರಂತೆ. ಹಾಗೆ ನೋಡಿಕೊಂಡು ಇವತ್ತಿನ ದಿನ ಎಷ್ಟಾಗಿತ್ತು. ಹಾಗೆ ನಾನು ನಮ್ಮ ಮಳೆ ನೋಡ್ವಿ. ನಮ್ಮ ಅಕ್ಕವರಾಗಲೇ ಹೋಗಿದ್ರು. ಇವತ್ತಿನ ದಿನ ಎಷ್ಟು